ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಲೇಟ್ ನೈಟ್ ಆಗಿ ಕೆ ವತಿಯಿಂದ ಒಂದು ಮಾರ್ಗದರ್ಶನದ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಆ ಒಂದು ಮಾರ್ಗದರ್ಶನ ಪುಸ್ತಕದಲ್ಲಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಅಪ್ಡೇಟ್ ಕೂಡ ಮಾಡಲಾಗಿದೆ. ನಾನು ಈ ವಿಡಿಯೋದಲ್ಲಿ ಏನಂತಂದರೆ, ಈ ವರ್ಷ ಒಂದು ಸ್ವಲ್ಪ ಬದಲಾವಣೆ ಮಾಡಿರುವಂಥದ್ದು ಕೆ ಮುಖಾಂತರ ಒಂದಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ. ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮಗೆ ಅಡ್ವಾನ್ಸ್ ಆಗಿ ಸ್ಟಾರ್ಟ್ ಆಗಿದೆ. ಇವಾಗ ಅದರ ಬಗ್ಗೆ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಎಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. BSc ನರ್ಸಿಂಗ್, BPT, ಅಲೈಡ್ ಹೆಲ್ತ್ ಸೈನ್ಸಸ್ ಮತ್ತು ಫಾರ್ಮಸಿ ಕೋರ್ಸ್ಗಳ ಒಂದು ಅಡ್ಮಿಷನ್ ಪ್ರಕ್ರಿಯೆಗಳಿಗಾಗಿ ಮತ್ತು ಏನಾದರೂ ಡೌಟ್ಗಳಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕಾಮೆಂಟ್ಸ್ಗಳನ್ನು ಶೇರ್ ಮಾಡ್ಬೋದು. ಆ್ಯಸ್ ಪರ್ ದ ಕ್ಯಾಲೆಂಡರ್ ಇವೆಂಟ್ಸ್ ಪ್ರಕಾರ ನಿಮ್ಮಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿಕ್ಕೆ ನೋಡಿ, ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 17ಕ್ಕೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಫ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಸ್ ಪರ್ ದ ಕ್ಲೈಮ್ ಸರ್ಟಿಫಿಕೇಟ್ಸ್. ಆ್ಯಸ್ ಪರ್ ದ ಕ್ಲೈಮ್ ಸರ್ಟಿಫಿಕೇಟ್ ಅಂತಂದರೆ SSLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, PUC ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ, ಆದರೆ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟು ಮತ್ತು 10th 1 to 10th ತನಕ ಕನ್ನಡ ಮೀಡಿಯಮು, 1 to 10th ತನಕ ರೂರಲ್ ಮೀಡಿಯಮು ಇವುಗಳನ್ನು ವೆರಿಫಿಕೇಷನ್ ಮಾಡಿಸ್ಕೊಳ್ಳಿಕ್ಕೆ ನಿಮಗೆ ನೋಡಿ ಇಲ್ಲಿ ಕೊಟ್ಟಿರುವಂಥದ್ದು 20/1/2026ರಿಂದ 20/2/2026 ಮುಂದಿನ ತಿಂಗಳು 20ನೇ ತಾರೀಕು ತನಕ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲಿ ಮಾಡಿಸ್ಕೋಬೇಕಂದ್ರೆ ರೆಸ್ಪೆಕ್ಟಿವ್ ಕಾಲೇಜ್ ನಿಮ್ಮ ಕಾಲೇಜ್ಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿಕ್ಕೆ ಈ ವರ್ಷದಿಂದ ಹೊಸ ಪದ್ಧತಿಯನ್ನು ಅಳವಡಿಕೆ ಮಾಡಲಾಗಿದೆ. ನೋಡಿ, ಹೊಸ ಪದ್ಧತಿಯನ್ನು ಅಳವಡಿಸಿರುವಂಥದ್ದು ಈ ವರ್ಷದಿಂದ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಮ ಕಾಲೇಜಲ್ಲಿ ಮಾಡ್ಕೋಬೇಕು. ನಾವು ಇನ್ ಕೇಸ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ನೋಡಿ, ನೀವು ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ಪ್ರಿಂಟ್ ಬರೋದಿಲ್ಲ, ನಾಟ್ ಬಿ ಪ್ರಿಂಟೆಡ್. ನಿಮ್ಮ ಅಪ್ಲಿಕೇಶನ್ ಪ್ರಿಂಟೇ ಬರೋದಿಲ್ಲ. ಯಾಕಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅಂತ ಅರ್ಥ. ನೀವು ಎಲ್ಲಿ ತನಕ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳನ್ನು ಮಾಡ್ಕೊಳ್ಳೋದಿಲ್ಲ ಅಲ್ಲಿ ತನಕ ನಿಮಗೆ ಈ ಒಂದು ಅಪ್ಲಿಕೇಶನ್ ಪ್ರಿಂಟ್, ನೀವು KCET ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದು ಪ್ರಿಂಟ್ ಬರೋದಿಲ್ಲ. ಓಕೆ, ಎಲ್ಲ ಕರೆಕ್ಟ್ ಇರಬೇಕು. ಎಲ್ಲ ಕರೆಕ್ಟ್ ಇದ್ದರೆ ಮಾತ್ರ ನಿಮಗೆ ಪ್ರಿಂಟ್ಗಳು ಬರ್ತವೆ, ಇಲ್ಲಾಂದರೆ ಬರಲಿಕ್ಕೆ ಹೋಗೋದಿಲ್ಲ. ಸೊ ಏನೆಲ್ಲ ಡಾಕ್ಯುಮೆಂಟ್ ನೀವು ವೆರಿಫಿಕೇಷನ್ ಮಾಡಿಸ್ಕೋಬೇಕು ನೋಡಿ. ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೊಳ್ಳೋದು ತುಂಬ ಸಿಂಪಲ್ ಇದೆ. ಈ ಒಂದು ನಾವು ಕರ್ನಾಟಕದವರಾಗಿದ್ದರೆ, ಓಕೆನಾ, ನಾವು ಕರ್ನಾಟಕದವರಾಗಿದ್ದರೆ ಅಥವಾ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದರೆ ಅಥವಾ ನಾವು ಕರ್ನಾಟಕದಲ್ಲಿ ನಾವು ಕಂಪ್ಲೀಟಾಗಿ ಇಲ್ಲಿ ಎಜುಕೇಷನ್ ಮಾಡಿದ್ರೆ ಟೆನ್ಷನ್ ಇಲ್ಲ. ಯಾಕಂತಂದ್ರೆ ಅವ್ರು ಏನು ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬೇಕಂತಂದರೆ ನೋಡಿ, ನೀವು ಎದರಲ್ಲಿ ಬರ್ತೀರಾ ಅಂದರೆ ಕ್ಲೂ ಎದಲ್ಲಿ ಬರ್ತೀರಾ. ಸೊ ಕ್ಲೂ ಎದಲ್ಲಿ ಯಾರು ಬಂದರೆ ಏನು ತೊಗೊಂಡು ಹೋಗಬೇಕು ಅಂತಂದರೆ, ಕ್ಲೂ ಎದಲ್ಲಿ ಇರುವಂಥವ್ರು ಸೊ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡ್ ಇದ್ದರೆ, ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ 1 to 10th ತನಕ ವಿತ್ BU DDPU ಅದು ಸಹಿಯಾಗಿರಬೇಕು. 1 to PUC ಮಧ್ಯದಲ್ಲಿ ಒಟ್ಟು 7 years ಸ್ಟಡಿ ಮಾಡಿರಬೇಕು. ಆಮೇಲೆ ರೂರಲ್ ಮೀಡಿಯಮ್ 1 to 10th ತನಕ ಕನ್ನಡ ಮೀಡಿಯಮ್ ಆಮೇಲೆ ರೂರಲ್ ಮಾಧ್ಯಮ ಇದ್ದರೆ ರೂರಲ್ ಮಾಧ್ಯಮ ಅವುಗಳನ್ನು ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಷ್ಟು ತೊಗೊಂಡು ಹೋಗಬೇಕಾಗತ್ತೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು. ಓಕೆ, ಇವುಗಳನ್ನು ತೊಗೊಂಡು ಹೋಗಿ ನೀವು ಕಾಲೇಜಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಈ ವರ್ಷ ಕೊಟ್ಟಿರುವಂಥದ್ದು ಕಾಲೇಜಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ಕೋಬೇಕಾಗತ್ತೆ. ಆಮೇಲೆ ನಮ್ಮ BPT ಅಭ್ಯರ್ಥಿಗಳಿಗೆ ನೋಡಿರಿ, ನಮ್ಮ ಕರ್ನಾಟಕದಿಂದ ನೀವು ಇಲ್ಲಿ ಅಪ್ಲಿಕೇಶನ್ಗಳನ್ನು ಮಾತ್ರ ನೀವು ಅಪ್ಲೈ ಮಾಡ್ಕೋಬೇಕು. ನಿಮ್ಗಳಿಗೆ PUC ಬೇಸಸ್ ಅಂಕಗಳ ಮೇಲೆ ನಿಮಗೆ ಮಾರ್ಕ್ಸ್ಗಳನ್ನು ಕೊಡಲಾಗುತ್ತೆ. ನೋ CET ಎಕ್ಸಾಮ್. ನಿಮ್ಗಳಿಗೆ BPT ಅವರಿಗೆ CET ಎಕ್ಸಾಮ್ ಇಲ್ಲ. ಆಮೇಲೆ BPOದವ್ರಿಗೂ ಕೂಡ CET ಎಕ್ಸಾಮ್ ಇಲ್ಲ. ಆಮೇಲೆ ಅಲೈಡ್ ಹೆಲ್ತ್ ಸೈನ್ಸ್ದವ್ರು ಕೂಡ ನೋ CET ಎಕ್ಸಾಮ್. ಆದರೆ ನೀವು ಅಪ್ಲಿಕೇಶನ್ ಹಾಕಬೇಕು ಮತ್ತು ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆಧಾರದ ಮೇಲೆ ಮಾರ್ಕ್ಸ್ಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಓಕೆ, ಆಮೇಲೆ ನೋಡಿ, ನೀವು ಮತ್ತೆ ಡಿ ಫಾರ್ಮಸಿ ಅಭ್ಯರ್ಥಿಗಳು ಕೂಡ ನೀವು ಮಾಡೋರಿದ್ದರೆ ಕೂಡ ಈಗ ಅಪ್ಲಿಕೇಶನ್ ಹಾಕಲೇಬೇಕು. ಈ ವರ್ಷದಿಂದ ಡಿ ಫಾರ್ಮಸಿಯನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ. ಆಮೇಲೆ BSc ನರ್ಸಿಂಗಿಗೆ ಕಂಪಲ್ಸರಿ CET ಎಕ್ಸಾಮನ್ನು ಬರೀಲೇಬೇಕು. ಓಕೆ, CET ಎಕ್ಸಾಮನ್ನು ಬರೀಲೇಬೇಕು.